ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ SRM ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ ಕಾಲ್ಫರ್ ಮಾಡಿದ್ದಾರೆ. ಅದರ ಬಗ್ಗೆ ಡೀಟೇಲ್ ವಿಡಿಯೋ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಯಾರೆಲ್ಲ ಪ್ರೈವೇಟ್ ಜಾಬ್ ಸರ್ಚ್ ಮಾಡ್ತಾ ಇರ್ತೀರೋ ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಪ್ರೈವೇಟ್ ಜಾಬಿಗೆ ಅಪ್ಲೈ ಮಾಡ್ಬೋದು. ಇದು ಜಿನೈನ್ ಜಾಬ್ ಆಗಿರೋದು, ಸರ್ಚ್ ಮಾಡಿ ಜಿನೈನ್ ಜಾಬ್ ಆಗಿರೋದ್ರಿಂದ ನಾವು ಶೇರ್ ಮಾಡಿರ್ತೀವಿ. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರುವುದಿಲ್ಲ. ಬನ್ನಿ ಹಾಗಾದರೆ. ಸೊ ಬ್ಯಾಂಕ್ ಆಫ್ ಬರೋಡಾ ಲೋಕಲ್ ಬ್ಯಾಂಕ್ ಆಫೀಸರ್ ಡೀಟೇಲ್ಸ್, ನೋಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೋಟಿಫಿಕೇಷನ್ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಟಿಫಿಕೇಷನ್ ಇದೆ. ಸೊ ರಿಕ್ವೈರ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ ಆನ್ ರೆಗ್ಯುಲರ್ ಬೇಸಿಸ್ ಅಂತ ಕರೆದಿದ್ದಾರೆ. ಓಕೆ, ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಡಿಗ್ರಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 4/7/2025. ಲಾಸ್ಟ್ ಡೇಟ್ ಈಸ್ 24/7/2025. ಓಕೆ, ಸೊ ಇಲ್ಲಿ ಪೊಸಿಷನ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಿದೆ. ಸೊ ಪೊಸಿಷನ್ ನೇಮ್ ಆಫ್ ದ ಡೆಸಿಗ್ನೇಷನ್ ಲೋಕಲ್ ಬ್ಯಾಂಕ್ ಆಫೀಸರು, ಗ್ರೇಡ್ ಸ್ಕೇಲ್ JMJ/S1. ನಂಬರ್ ಆಫ್ ವೇಕೆನ್ಸೀಸ್ 2500 ಇದೆ. ಏಜ್ ಲಿಮಿಟ್ ಈಸ್ ಮಿನಿಮಮ್ ಏಜ್ 21 ಆಗಿರ್ಬೇಕು, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30. ಓಕೆ, ಸೊ ಮ್ಯಾಂಡೇಟರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತಿದೆ. ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬಾರ್ ಇನ್ಸ್ಟಿಟ್ಯೂಟ್. ಓಕೆ, ದೆನ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಈಸ್ ಚಾರ್ಟ್ ಅಕೌಂಟೆಂಟ್ ಆದ್ರೂ ಓಕೆ, ಕಾಸ್ಟ್ ಅಕೌಂಟೆಂಟ್, ಇಂಜಿನಿಯರಿಂಗ್ ಆರ್ ಮೆಡಿಕಲ್. ಸೊ ಈ ಡೊಮೈನ್ ಇದರ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಮಿನಿಮಮ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಮಿನಿಮಮ್ 1 year ಆಫ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಆಫೀಸರ್ ಇನ್ ಎನಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆರ್ ರೀಜನಲ್ ರೂರಲ್ ಬ್ಯಾಂಕ್. ಓಕೆ, ಸೊ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತಿದೆ. ರೆಸ್ಪೆಕ್ಟ್ ಟು ಸ್ಟೇಟ್ ವೈಸ್ ಲೋಕಲ್ ಲ್ಯಾಂಗ್ವೇಜ್ಗೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ದ ಪ್ರೈಮರಿ ರೋಲ್ ಆಫ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಸೊ ಡೀಟೇಲ್ ಅನೆಕ್ಸ್ಚರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಡೀಟೇಲಾಗಿ ನೋಡ್ಕೋಬೇಕು. ಇದು ಸ್ಟೇಟ್ ವೈಸು ನಂಬರ್ ಆಫ್ ಪೋಸ್ಟ್ ವೇಕೆನ್ಸೀಸು ಡೀಟೇಲ್ ಇದೆ. ಸೊ ಇಲ್ಲಿ ಸ್ಟೇಟ್ ನಂಬರ್ 1 ಇಸ್ ಗೋವಾ ಇದೆ. ನಂಬರ್ ಆಫ್ ವೇಕೆನ್ಸೀಸ್ 15 ಇದೆ. ಲೋಕಲ್ ಲ್ಯಾಂಗ್ವೇಜ್ ಕೊಂಕಣಿ. SC ಸ್ಟೂಡೆಂಟ್ಸಿಗೆ 2 ಇದೆ, STಗೆ 1 ಇದೆ, OBC 4, EWS 1, ಜನರಲ್ ಕ್ಯಾಟಗರಿ 17 ಆ್ಯಂಡ್ ಟೋಟಲ್ ಈಸ್ 15. ಸೊ ಔಟ್ ಆಫ್ ವಿಚ್ ಇದು OC, HI, VI, ID ಅಂದರೆ ಇದು ಫಿಸಿಕಲಿ ಚಾಲೆಂಜ್ರಲ್ಲಿ ಸಬ್ ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಇಲ್ಲ. ಸೊ ಟೋಟಲ್ ಪೋಸ್ಟ್ ಇರೋದಿಲ್ಲ ಅವರಿಗೆ. ಸೊ ಅದರ್ ದ್ಯಾನ್ ದಟ್ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಬಿಟ್ಟು ರಿಮೈನಿಂಗ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಟೋಟಲ್ 15 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಸ್ಟೇಟ್ ಈಸ್ ಗುಜರಾತ್. ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸು 1160 ಇದೆ. ಸೊ ಗುಜರಾತಿ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್. ಓಕೆ, SCಗೆ 174 ಇದೆ, STಗೆ 87, OBCಗೆ 313, EWS 116, ಜನರಲ್ ಕ್ಯಾಟಗರಿ 470 ಇದೆ, ಟೋಟಲ್ 1160. ಅದೇ ರೀತಿ ಜಮ್ಮು ಕಾಶ್ಮೀರ ಇದೆ. ಕರ್ನಾಟಕಕ್ಕೆ ನೋಡೋದಾದರೆ, ಸೊ ಇಲ್ಲಿ ಕರ್ನಾಟಕ ಅಂತಿದೆ, ಸೀರಿಯಲ್ ನಂಬರ್ 4, ನಂಬರ್ ಆಫ್ ವೇಕೆನ್ಸೀಸ್ 450 ಇದೆ. ಲೋಕಲ್ ಲ್ಯಾಂಗ್ವೇಜ್ ಪ್ರಿಫರೆನ್ಸೀಸ್ ಕನ್ನಡ. SC ಕ್ಯಾಟಗರಿಗೆ 67, ST ಕ್ಯಾಟಗರಿಗೆ 33, OBC 121 ಇದೆ, EWS 45 ಇದೆ, ಜನರಲ್ ಕ್ಯಾಟಗರಿಗೆ 184 ಇದೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಈಸ್ 450. ಅದರಲ್ಲಿ ಫಿಸಿಕಲಿ ಚಾಲೆಂಜ್ ಪರ್ಸನ್ಸ್ಗೂ ರಿಸರ್ವೇಷನ್ ಇದೆ. ಫಿಸಿಕಲಿ ಚಾಲೆಂಜಸಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಡಿಸೆಬಿಲಿಟೀಸ್ ಇದು 5 ಇದೆ, OC, HI ಅಂತಿದೆ ಅಲ್ಲ ಅದಕ್ಕೆ 5 ಇದೆ, VI 4 ಇದೆ, ID 4 ಇದೆ. ಸೊ ಫಿಸಿಕಲಿ ಚಾಲೆಂಜಸ್ಸಿಗೆ 18 ಸೀಟ್ ರಿಸರ್ವೇಷನ್ ಇದೆ. ಓಕೆ, ಅದೇ ರೀತಿ ಡಿಫ್ರೆಂಟ್ ಸ್ಟೇಟ್ಸ್ ಇದೆ. ಕೇರಳ ಇದೆ, ಮಹಾರಾಷ್ಟ್ರ ಇದೆ, ಒರಿಸ್ಸಾ ಇದೆ. ಕೇರಳದಲ್ಲಿ 50 ಇದೆ, ಮಹಾರಾಷ್ಟ್ರ 485, ಲೋಕಲ್ ಲ್ಯಾಂಗ್ವೇಜ್ ಮರಾಠಿ. ಒಡಿಸ್ಸಾ 60, ಲೋಕಲ್ ಲ್ಯಾಂಗ್ವೇಜ್ ಒಡಿಸ್ಸಾ. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿದರೆ SC ಕ್ಯಾಂಡಿಡೇಟ್ಸಿಗೆ 72, STಗೆ 36, OBCಗೆ 130 ಇದೆ, EWS 48, ಜನರಲ್ ಕ್ಯಾಟಗರಿ 199. ಸೊ ಟೋಟಲ್ 485 ಪೋಸ್ಟ್ ಇದೆ. ಓಕೆ, ಸೊ ಅದೇ ರೀತಿ ಪಂಜಾಬ್ 50 ವೇಕೆನ್ಸೀಸ್ ಇದೆ, ಸಿಕ್ಕಿಂ 3 ಇದೆ. ಸೊ ತಮಿಳ್ನಾಡು ಸ್ಟೇಟ್ 60 ಇದೆ, ವೆಸ್ಟ್ ಬೆಂಗಾಲಲ್ಲಿ 50 ಇದೆ, ಅರುಣಾಚಲ್ ಪ್ರದೇಶ್ 6 ಪೋಸ್ಟ್ ಇದೆ, ಅಸ್ಸಾಮಲ್ಲಿ 64 ಇದೆ. ಸೊ ಲೋಕಲ್ ಲ್ಯಾಂಗ್ವೇಜ್ ಅಸ್ಸಾಮಿ, ಬೆಂಗಾಲಿ, ಮಣಿಪುರು, ಮೇಘಾಲಯ, ಮಿಜೋರಾಂ ಆ್ಯಂಡ್ ನಾಗಾಲ್ಯಾಂಡ್. ಸೊ ಅದರ ಲೋಕಲ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಇಲ್ಲಿ ಮಣಿಪುರಿ, ಮಿಜೋರಾಮ್ದು ಮಿಜೋ,
ಅದೇ ರೀತಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ. ಇದು ಕ್ಯಾಟಗರಿ ವೈಸ್ ಪೋಸ್ಟ್ SC ST ದೆನ್ EWS OBC ದೆನ್ EWS ಇರುತ್ತೆ, ದೆನ್ ಜನರಲ್ ಕ್ಯಾಟಗರಿ, ದೆನ್ ಟೋಟಲ್ ಸೀಟ್ಸ್. ಓಕೆ, ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ 3.1 ನೋಡಿ, ಶೆಡ್ಯೂಲ್ ಕ್ಯಾಸ್ಟಿಗೆ 5 year ಏಜ್ ರಿಲ್ಯಾಕ್ಸೇಷನ್. ಸೊ ಮ್ಯಾಕ್ಸಿಮಮ್ ಏಜ್ 30 ಅಂತಿದೆ. 30 ಪ್ಲಸ್ ರಿಲ್ಯಾಕ್ಸೇಷನ್ ನೀವು ಕೌಂಟ್ ಮಾಡಿದ್ರೆ 35. SC ಕ್ಯಾಟಗರಿ ಸ್ಟೂಡೆಂಟ್ಸು ಕ್ಯಾಂಡಿಡೇಟ್ಸ್ 35 ಏಜ್ ಇದ್ರೂ ಸಹ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ST ಇಲ್ಲಿ ಇದು ಇವರಿಗೂ ಸಹ 5 year ರಿಲ್ಯಾಕ್ಸೇಷನ್ ಇದೆ. ಸೊ 30 + 5 35 year ಆಗುತ್ತೆ. OBC 3 years ಏಜ್ ರಿಲ್ಯಾಕ್ಸೇಷನ್. ಪರ್ಸನ್ ವಿತ್ ಡಿಸಬಿಲಿಟಿ ಅವ್ರಿಗೆ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಜನರಲ್ ಇತ್ತು ಅಂದರೆ 10, OBC ಇದ್ದರೆ 13, SC ST ಇದ್ದರೆ 15. ಓಕೆ, ದೆನ್ ಅಪ್ಲಿಕೇಶನ್ ಫೀಸ್ ಇದೆ. ಸೊ 850 ಫಾರ್ EWS ಜನರಲ್ OBC ಕ್ಯಾಂಡಿಡೇಟ್, 175 ಫಾರ್ SC ಕ್ಯಾಂಡಿಡೇಟ್, ST, PWD, ESM ಆ್ಯಂಡ್ ವುಮೆನ್ಸ್. ಓಕೆ, ಸೊ ಲೊಕೇಶನ್ ಆಫ್ ಪೋಸ್ಟಿಂಗ್. ಸೊ ಲೊಕೇಶನ್ ಆಫ್ ಪೋಸ್ಟಿಂಗ್ ಅಂದರೆ ನಿಮ್ಮ ರೆಸ್ಪೆಕ್ಟಿವ್ ಸ್ಟೇಟಲ್ಲೇ ಲೊಕೇಶನ್ ಕೊಟ್ಟಿರ್ತಾರೆ. ಸೊ ಫಸ್ಟ್ 12 year ದೇರ್ ಸರ್ವಿಸ್ ಅಪ್ ಟು ದ ಪ್ರಮೋಷನ್ ಲೆವೆಲ್. ಓಕೆ, ಆ ಸ್ಟೇಟಲ್ಲೇ ಪರ್ಟಿಕ್ಯುಲರ್ ಡಿಸ್ಟಿಕಲ್ಲಿ ಸರ್ವಿಸ್ ಮಾಡಬೇಕಾಗತ್ತೆ. ಓಕೆ, ಸೊ ಸ್ಕೇಲ್ ಆಫ್ ಪೇ ಇದೆ. ಸೊ ಬೇಸಿಕ್ ಸ್ಕೇಲ್ 48,480. ಸೊ ಲೆವೆಲ್ 2 ಸ್ಕೇಲ್ 62,480 ಇದೆ. ಲೆವೆಲ್ 3 ಸ್ಕೇಲ್ 67,160 ಇದೆ. ಲಾಸ್ಟ್ ಸ್ಟೇಜ್ 85,920 ಇದೆ. ಇದಿಷ್ಟು ಸ್ಕೇಲ್. ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟಿಗೆ ಪ್ರೊಫೆಷನಲ್ ಪೀರಿಯಡ್ ಇರುತ್ತೆ, ಅದು 1 year ಡ್ಯೂರೇಷನ್ ಆಗಿರುತ್ತೆ. ಓಕೆ, ಆಫ್ಟರ್ ಸೆಲೆಕ್ಟಿಂಗ್ ದ ಪೋಸ್ಟ್. ಸೊ ಆ 1 year ಡ್ಯೂರೇಷನ್ ನೀವು ಯಾವುದೇ ರೀತಿಯಿಂದ ಜಾಬ್ ಕ್ವಿಟ್ ಮಾಡೋಂಗಿಲ್ಲ. ಸೊ 1 year ಕಂಪಲ್ಸರಿ ಪ್ರೊಫೆಷನಲ್ ಪೀರಿಯಡ್ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಓಕೆ, ಅದೇ ರೀತಿ ಆನ್ಲೈನ್ ಟೆಸ್ಟ್ ಪ್ರೊಸೀಜರ್ ಇದೆ. ಓಕೆ, ಸೊ ಆನ್ಲೈನ್ ಟೆಸ್ಟ್ 1 11 ಎಕ್ಸಾಮಿನೇಷನ್. ಸೊ 120 minutes 120 ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸು 120 ಇರುತ್ತೆ. ಸೊ ಅದರಲ್ಲಿ ಡಿಫ್ರೆಂಟ್ ಸೆಷನ್ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ 30 ಕ್ವಶನ್ಸ್ 30 marks. ಸೊ ಡ್ಯೂರೇಷನ್ ಈಸ್ 30 minutes. ಓಕೆ, ಬ್ಯಾಂಕಿಂಗ್ ನಾಲೆಡ್ಜ್ ನಂಬರ್ ಆಫ್ ಕ್ವಶನ್ಸ್ 30, ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಇರುತ್ತೆ. ಡ್ಯೂರೇಷನ್ ಆಲ್ಸೋ 30 minutes. ಜನರಲ್ ಎಕನಾಮಿಕ್ ಅವೇರ್ನೆಸ್ ನಂಬರ್ ಆಫ್ ಕ್ವಶನ್ಸ್ 30, ಮ್ಯಾಕ್ಸಿಮಮ್ ಮಾರ್ಕ್ಸ್ 30 and duration is 30 minutes. Reasoning ability and quantitative aptitude 30 questions, maximum marks is 30, duration is 30 minutes. Total 120 minutes ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಆನ್ಲೈನ್ ಟೆಸ್ಟ್, ಬರ್ಜಿಡಿ ಆ್ಯಂಡ್ ಇಂಟರ್ವ್ಯೂ ಅಂತಿದೆ. ಆನ್ಲೈನ್ ಟೆಸ್ಟ್ ಇರುತ್ತೆ ಫಸ್ಟ್ ಲೆವೆಲ್ ಆಫ್ ಎಕ್ಸಾಮು. ಸೊ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿದ ಶಾರ್ಟ್ ಲಿಸ್ಟ್ ಆದವರಿಗೆ ಸೆಕೆಂಡ್ ಲೆವೆಲ್ ಆಫ್ ಎಕ್ಸಾಮ್ ಇರುತ್ತೆ, ಅದು ಇಂಟರ್ವ್ಯೂ ಫಾರ್ GD, ಗ್ರೂಪ್ ಡಿಸ್ಕಷನ್ ಇರುತ್ತೆ. ದೆನ್ ಬಯೋಮೆಟ್ರಿಕ್ ಡಾಟಾ ಆ್ಯಂಡ್ ಕ್ಯಾಪ್ಚರ್ ವೆರಿಫಿಕೇಷನ್ ಇರುತ್ತೆ. IR ಸ್ಕ್ಯಾನರ್ಸ್, ಆಧಾರ್ ಕಾರ್ಡ್ ಬೇಸ್ಡ್ ಇದಿರುತ್ತೆ. ಓಕೆ, ಸೊ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಕಂಪಲ್ಸರಿ ಇರುತ್ತೆ. ನೀವು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡ್ತಾರೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡಿ ನಿಮಗೆ OTP ವೆರಿಫಿಕೇಷನ್ ಮಾಡಿ ಎಕ್ಸಾಮಿನೇಷನ್ ಹಾಲಿಗೆ ಬಿಡ್ತಾರೆ. ಓಕೆ, ಇದಿಷ್ಟು ಪ್ರೊಸೀಜರ್ ಆಫ್ ಆನ್ಲೈನ್ ಎಕ್ಸಾಮಿನೇಷನಿಗೆ. ಓಕೆ, ದೆನ್ ಗ್ರೂಪ್ ಡಿಸ್ಕಷನಲ್ಲಿ ಇದಿಷ್ಟು ಗೈಡ್ಲೈನ್ಸ್ ಇದೆ. ಸೊ ಗ್ರೂಪ್ ಡಿಸ್ಕಷನ್ ಯಾವ್ಯಾವ ರೀತಿ ಇರುತ್ತೆ, ಯಾವ್ಯಾವ ರೀತಿ ಲೆವೆಲ್ ಆಫ್ ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ ಅನ್ನೋದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸು ಈ ನೋಟಿಫಿಕೇಷನ್ನಲ್ಲಿ ಗ್ರೂಪ್ ಡಿಸ್ಕಷನ್ ಪ್ರೊಸೀಜರ್ನ ನೀವು ಓದ್ಕೋಬೇಕಾಗತ್ತೆ. ದೆನ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಟೆಸ್ಟ್, ಬಾರ್ ಇಂಟರ್ವ್ಯೂ ಆ್ಯಂಡ್ ಎನಿ ಅದರ್ ಸೆಲೆಕ್ಷನ್ ಪ್ರೋಸೆಸ್. ಸೊ ಇದು ಫಸ್ಟ್ ರೌಂಡ್ ಸೆಲೆಕ್ಟ್ ಆದಮೇಲೆ ಸೊ ಸೆಕೆಂಡ್ ರೌಂಡಿಗೆ ಏನೆರಡು ಡಾಕ್ಯುಮೆಂಟ್ ಬೇಕನ್ನೋದು ಇದರ ಡೀಟೇಲ್ ಇದೆ. ಸೊ ನೀವು ನೋಟಿಫಿಕೇಷನ್ ಡೀಟೇಲ್ ಒಂದ್ಸಲ ರೆಫರ್ ಮಾಡಿದರೆ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಇಸ್ ಹೌ ಟು ಅಪ್ಲೈ ದ ಅಪ್ಲಿಕೇಶನ್. ಸೊ ಇದು ಅಫಿಷಿಯಲ್ BOB ವೆಬ್ಸೈಟಿಗೆ ಹೋಗಬೇಕು. ಅದರಲ್ಲಿ ಕರಿಯರ್ ಸೆಕ್ಷನಲ್ಲಿ ನೀವು ಜಾಬ್ ಆಪರ್ಚುನಿಟೀಸ್, ಕರಿಯರ್ ಆಪರ್ಚುನಿಟಿ ಅಂತ ಇದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಆ ವಿಂಡೋ ಈ ರೀತಿ ಓಪನ್ ಆಗಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ನೀವು ಸ್ಟೆಪ್ 1ನಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡ್ತಾ ಹೋಗಿ. ಫಸ್ಟ್ ನೇಮ್ ಇದೆ, ಕನ್ಫರ್ಮ್ ಫಸ್ಟ್ ನೇಮ್ ಕೊಡಿ. ಮಿಡಲ್ ನೇಮು ಕನ್ಫರ್ಮ್ ಮಿಡಲ್ ನೇಮು, ಲಾಸ್ಟ್ ನೇಮು ಕನ್ಫರ್ಮ್ ಲಾಸ್ಟ್ ನೇಮು,
ಸೊ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಫುಲ್ ನೇಮ್ ಬರುತ್ತೆ. ಅದೇ ರೀತಿ ಮೊಬೈಲ್ ನಂಬರ್ ಹಾಕಿ, ಕನ್ಫರ್ಮ್ ಮೊಬೈಲ್ ನಂಬರು, ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ದೆನ್ ಇಲ್ಲಿ ಇಮೇಲ್ ಐ ಡಿ ಹಾಕಿ ವಿತ್ ಡೊಮೈನು. ಸೊ ಕನ್ಫರ್ಮ್ ಇಮೇಲ್ ಐ ಡಿ ಅಂತ ಕೊಡಿ. ದೆನ್ ಸೆಕ್ಯೂರಿಟಿ ಕೋಡ್ ಎಂಟ್ರಿ ಮಾಡಿ ಕೊಟ್ಟಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಹೋಗುತ್ತೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಅಂತಿದೆ. ನೀವು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಮಾಡಾದಮೇಲೆ ಸ್ಟೆಪ್ ನಂಬರ್ 3 ಹೋಗುತ್ತೆ. ಸ್ಟೆಪ್ ನಂಬರ್ 3 ಬಂದ್ಬಿಟ್ಟು ಡೀಟೇಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ. 10th PUC, ಆಮೇಲೆ ನಿಮ್ಮ ಡಿಗ್ರಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಎಲ್ಲ ಎಂಟ್ರಿ ಮಾಡಾದಮೇಲೆ ಒಂದ್ಸಲ ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡಾದಮೇಲೆ ಅಪ್ಲೋಡ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅದು ಸ್ಟೆಪ್ ನಂಬರ್ 5 ಆಗಿರುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ SLC ಮಾರ್ಕ್ಸ್ಗಳು, ಆಧಾರ್, ನಿಮ್ಮ ಡಿಗ್ರಿ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಾದಮೇಲೆ ಸೊ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ ನಂಬರ್ 6 ಪೇಮೆಂಟ್ ಆಪ್ಷನ್ ಆಗುತ್ತೆ. ಈ ಪೇಮೆಂಟ್ ಐದರ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಇಲ್ಲ ನೀವು ಫೋನ್ಪೇ ಆರ್ ಗೂಗಲ್ ಪೇ ಯೂಸ್ ಮಾಡಿದ್ರು ನೀವು ಪೇಮೆಂಟ್ನ ಮಾಡ್ಬೋದು. ಸೊ ಪೇಮೆಂಟ್ ಕನ್ಫರ್ಮೇಷನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ನ ಡೌನ್ಲೋಡಾಗಿ ಆಪ್ಷನ್ ಬರುತ್ತೆ. ಇದಿಷ್ಟು ಡೀಟೇಲ್ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಸಂಪೂರ್ಣ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ